ತಾಜಾ ತಾಜಾ ಕಡಲೆಕಾಯಿ ಅನ್ನೋ ಥರ ತಾಜಾ ತಾಜಾ ಅವರೆಕಾಯಿ ಹಾಕಿ ಉಪ್ಪಿಟ್ಟು ಮಾಡಿ ಸೂಪರಾಗಿ ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ರೆಡಿ ಮಾಡಿದ್ದೆ. ಉಪ್ಪಿಟ್ಟು ಅಂದ ತಕ್ಷಣ ಮುಖ ಮುರಿಯೋರು ಕೂಡ ಈ ಅವರೆಕಾಳು ಹಾಕಿ ಮಾಡಿಕೊಟ್ರೆ ಸೂಪರಾಗಿ ತಿಂತಾರೆ, ಅಷ್ಟು ಚೆನ್ನಾಗಿರುತ್ತೆ. ನಾನು ಹೇಗೆ ಮಾಡಿದೆ ಅಂತ ನೋಡ್ಕೊಳ್ಳಿ. ನಾನು 1 ಗ್ಲಾಸು ಬಾಂಬೆ ರವೆ ತೊಗೊಂಡು ಚೆನ್ನಾಗಿ ಘಮ ಬರೋವರೆಗೂ ಹುರಿಬೇಕು. ಹುರಿದ್ಬಿಟ್ಟು ಒಂದು ತಟ್ಟೆಯಲ್ಲಿ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ. ಈಗ ಒಂದು ಕಡಾಯಿ ಇಟ್ಬಿಟ್ಟು 3 ರಿಂದ 4 ಟೀ ಸ್ಪೂನ್ ಆಯಿಲ್ ಹಾಕಿ ಬೇಸಿಕ್ ಒಗ್ಗರಣೆ, ಕಡಲೆಬೇಳೆ, ಉದ್ದಿನಬೇಳೆ, ಸಾಸಿವೆ, ಒಂದು ಸ್ವಲ್ಪ ಇಂಗು, ಆಮೇಲೆ ಹಸಿಮೆಣಸಿನ್ಕಾಯಿ ಸೇರಿಸಿದ್ದೀನಿ ಖಾರಕ್ಕೆ. ಸಣ್ಣದಾಗಿ ಹೆಚ್ಚಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. 1 ಇಂಚ್ ಶುಂಠಿ ಕೂಡ ಸಣ್ಣದಾಗಿ ಹೆಚ್ಚಾಕಿದ್ದೀನಿ. ಈರುಳ್ಳಿ, ಕರ್ಬೇವಿನ ಸೊಪ್ಪು, ಈರುಳ್ಳಿ 2 ತೊಗೊಂಡು ಪೈನ ಕಟ್ ಮಾಡಿ ಬಾಡಿಸ್ತಾ ಇದ್ದೀನಿ. ಈರುಳ್ಳಿ ಮೆತ್ತಗಾದ್ಮೇಲೆ ಅಂದರೆ ಟ್ರಾನ್ಸ್ಪರೆಂಟ್ ಆಗುತ್ತೆ, ಆವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಅದನ್ನು ಸ್ವಲ್ಪ ಫ್ರೈ ಮಾಡಿ 3 ಗ್ಲಾಸಷ್ಟು ನೀರು ಸೇರಿಸ್ತಾ ಇದ್ದೀನಿ. 1 ಗ್ಲಾಸ್ ಬಾಂಬೆ ರವೆ, 3 ಗ್ಲಾಸು ನೀರು. ಯಾವ ಗ್ಲಾಸಲ್ಲಿ ತೊಗೊಂಡಿದ್ದೀರೋ ರವೆ ಅದೇ ಗ್ಲಾಸಲ್ಲಿ ನೀರು ಅಳತೆ ಮಾಡ್ಕೋಬೇಕು, 1:3. ಆಮೇಲೆ ಒಂದು ಅರ್ಧ ಕಪ್ಪಷ್ಟು ಅವರೆಕಾಳು, ಫ್ರೆಶ್ ಆಗಿರೋ ಅವರೆಕಾಳನ್ನ ಕುಕ್ಕರಲ್ಲಿ ಮೊದಲೇ ಬೇಯಿಸ್ಕೊಂಡಿದ್ದೆ. ಆ ಕುಕ್ಕರಲ್ಲಿ ಬೆಂದಂಥ ಅವರೆಕಾಳನ್ನು ಕೂಡ ನೀರೆಲ್ಲ ತೆಗೆದುಬಿಟ್ಟು ಈ ಕುದಿಯೋ ನೀರಿಗೆ ಸೇರಿಸ್ಬಿಟ್ಟು ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು, 1 ಕೈ ಮುಷ್ಟಿಯಷ್ಟು ಫ್ರೆಶ್ ಆಗಿ ತುರಿದಂಥ ತೆಂಗಿನಕಾಯಿ ತುರಿ, ಒಂದೇ ಒಂದು ನಿಂಬೆಹಣ್ಣು ರಸ ಎಲ್ಲನೂ ಹಾಕಿ ಚೆನ್ನಾಗಿ ಕುದೀತಾ ಇದ್ದಾಗ ನಾವು ಹುರಿದಿಟ್ಟಿದ್ವಲ್ಲ ರವೆ, ಅದನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 10 ನಿಮಿಷ ಬೇಯಲಿಕ್ಕೆ ಬಿಟ್ಟು ಮುಚ್ಚಿಟ್ಬಿಟ್ಟು ಆಮೇಲೆ ತೆಗೆದು ನೋಡಿ, ಆಹಾ ಎಂಥ ಚೆನ್ನಾಗಾಗಿರುತ್ತೆ ಗೊತ್ತಾ. ಘಮ ಘಮ ಅಂತ ಇರುತ್ತೆ, ಅವರೆಕಾಯಿ ವಾಸನೆ ಅಷ್ಟು ಚೆನ್ನಾಗಿರುತ್ತೆ. ಈ ಅವರೆಕಾಯಿ ಸೀಸನಲ್ಲಿ ಅವರೆಕಾಯಿ ರೊಟ್ಟಿ, ಅವರೆಕಾಯಿ ಉಪ್ಪಿಟ್ಟು, ಅವರೆಕಾಯಿ ಪಾಯಸ ಈ ಥರ ವಿಧವಾಗಿ ಮಾಡ್ಕೊಂಡು ತಿನ್ನಬೇಕು. ಪೊಂಗಲ್ ಮಾಡಿದಾಗಲೂ ಕೂಡ ಅವರೆಕಾಯಿ ಸೇರಿಸ್ಕೊಳ್ಳಿ, ಸಖತ್ತಾಗಿರುತ್ತೆ. ಇವತ್ತಿನ ವಿಡಿಯೋ ನೋಡ್ಬಿಟ್ಟು ನೀವು ಮಾಡ್ತೀರಾ ಅಲ್ವಾ? ಟೆಂಪ್ಟಿಂಗ್ ಆಗಿದೆ ಅಲ್ವಾ? ಸಖತ್ತಾಗಿರುತ್ತೆ. ಖಂಡಿತ ಟ್ರೈ ಮಾಡಿ ಫ್ರೆಂಡ್ಸ್, ನಿಮ್ಮೆಲ್ರಿಗೂ ಇಷ್ಟ ಆಗುತ್ತೆ. ಮಾಡಿಬಿಟ್ಟು ನಿಮ್ಮ ಮನೇಲಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ಸಲ್ಲಿ ಹೇಳಿ, ಓಕೆನಾ? ವೀಣಾ ಲಕ್ಷ್ಮೀನಾರಾಯಣ್ ಪೇಜನ್ನು ಫೇಸ್ಬುಕ್ಕಲ್ಲಾಗಲಿ ಇನ್ಸ್ಟಾಗ್ರಾಮಲ್ಲಾಗಲಿ ನೋಡ್ತಾ ಇದ್ದರೆ ದಯವಿಟ್ಟು ಫಾಲೋ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊತೀನಿ. ಬಾಯ್.